ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇದು ನೋಡಿ ಒಂದು ಲೋಟಸ್ ಪ್ಲ್ಯಾಂಟು. ಇವಾಗ ಇದು ಎಲ್ಲ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಗ್ರೋ ಆಗೋಕ್ಕೆ ಶುರು ಆಗಿದೆ. ಆದರೆ ಇದು ನಾನು ಎಲೆ ಎಲ್ಲ ದೊಡ್ಡದಾಗ್ತಾ ಇದೆ. ಆದರೆ ಇದನ್ನ ಟ್ಯೂಬರ್ ತೆಗಿತೀನಿ. ಇವತ್ತು ಒಬ್ಬರು ಕೇಳಿದ್ದಾರೆ ಟ್ಯೂಬರ್ ಬೇಕಂತ, ಹಾಗಾಗಿ ತೆಗಿತೀನಿ. ಅದೊಂದು ಹೇಗೆ ತೋರಿಸೋಣ ನಿಮಗೆ, ಟ್ಯೂಬರ್ ತೆಗಿಯುವಾಗ ಹೇಗಿರುತ್ತೆ ಅಂತ ವಿಡಿಯೋ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವಾಗ ಈ ಪಾಟ್ ಇದೆ ಅಲ್ವಾ, ಈ ಪಾಟನ್ನು ಏನು ಮಾಡ್ತೀನಿ ಅಂತಂದರೆ ನಾನು ಕಲಿತೀನಿ. ನೋಡೋಣ ಇದರಲ್ಲಿ ಎಷ್ಟು ಟ್ಯೂಬರ್ ಆಗಿದೆ ಅಂತ ನೋಡೋಣ. ನನಗೆ ಆಗಿದೆ ಅಂತ ಅನಿಸ್ತಾ ಇದೆ. ಟ್ಯೂಬರ್ ಸಿಗುತ್ತಾ ರನ್ನರ್ ಸಿಗುತ್ತಾ ನೋಡೋಣ. ನೋಡಿ ಶಂಕು ಹುಳುಗಳೆಲ್ಲ. ಮತ್ತು ಹೇಗೆ ಮಾಡಬೇಕಂದ್ರೆ ಹೀಗೆ ಉಲ್ಟಾ ಮಾಡಿದೆ, ಈ ಥರನೇ ಮಾಡಬೇಕು. ಟ್ಯೂಬರ್ ಇಲ್ಲ ಅಂತ ಅನಿಸ್ತಾ ಇದೆ, ರನ್ನರ್ ಸಿಗೋದು ಅನಿಸ್ತಾ ಇದೆ. ಕೆಲವು ಸತಿ ಟ್ಯೂಬರ್ ಫಾರ್ಮ್ ಆಗೋಲ್ಲ. ನೋಡೋಣ ದೊಡ್ಡದು ಯಾವುದಾದ್ರೂ ಸಿಗುತ್ತಾ ಅಂತ. ಇದರಲ್ಲಿ ಟ್ಯೂಬರ್ ಫಾರ್ಮ್ ಆಗಿಲ್ಲ, ಬರೀ ನೋಡಿ ರನ್ನರ್ ಮಾತ್ರನೇ ಇದೆ. ವೇಸ್ಟ್ ಆಯಿತು ಈಗ ಇದು ತೆಗೆದಿದ್ದು. ಬರೀ ಒಂದೇ ಒಂದಿದೆ, ಬಿಟ್ಬಿಡೋಣ ಇದು ಇಲ್ಲಿಗೆ. ನೋಡಿ ಇದೊಂದು ಟಪ್ಪಲ್ಲಿ ಒಂದು ಪ್ಲ್ಯಾಂಟ್ ಇತ್ತು, ಇದೂ ಅಷ್ಟೇ ಈಗೆಲ್ಲ ಗ್ರೋ ಆಗ್ತಾ ಇದೆ. ಇದರಲ್ಲಿ ಏನಾದರೂ ಟ್ಯೂಬರ್ ಫಾರ್ಮ್ ಆಗಿದೆಯಾ ನೋಡ್ತೀನಿ ಈಗ ತೆಗೆದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಪಾಟಲ್ಲಿ ಇತ್ತು. ಈ ಪಾಟಲ್ಲಿ ಅದನ್ನು ನಾನು ಉಲ್ಟಾ ಮಾಡಿದ್ದೀನಿ. ನೋಡಿ ಇದರಲ್ಲಿ ದೊಡ್ಡ ದೊಡ್ಡ ಟ್ಯೂಬರ್ ಆಗಿದೆ. ಕೆಲವಲ್ಲಿ ದೊಡ್ಡದಾಗುತ್ತೆ, ಕೆಲವಲ್ಲಿ ಆಗಲ್ಲ. ಇಲ್ಲಿ ನೋಡಿ ದೊಡ್ಡ ಟ್ಯೂಬರ್ ಸಿಕ್ಕಿದೆ ಇದರಲ್ಲಿ. ಮತ್ತು ನಾವು ಈ ಥರ ಪ್ಲ್ಯಾಂಟ್ ಈ ಥರ ಇದ್ದಾಗ ಇಲ್ಲಿ ಸೈಡಲ್ಲಿ ಈ ಥರ ಕೈ ಹಾಕಿ ನೋಡಬೇಕಾಗತ್ತೆ. ಆವಾಗ ನಿಮಗೆ ಸ್ವಲ್ಪ ದಪ್ಪ ಏನಾದರೂ ಸ್ವಲ್ಪ ಕಡ್ಡಿ ಥರ ಸಿಗ್ತಾ ಇದೆ ಅಂದರೆ ಅದು ಮುಂದೆ ಟ್ಯೂಬರ್ ಆಗುತ್ತೆ ಅಂತ ಅರ್ಥ. ಆವಾಗ ಅದನ್ನು ಬಿಟ್ಬಿಡಬೇಕು, ಟ್ಯೂಬರ್ ಫಾರ್ಮ್ ಆಗುತ್ತೆ. ನೋಡಿ ಈಗ ಇಷ್ಟು ಸಿಕ್ಕಿದೆ ಇದರಲ್ಲಿ. ಒಬ್ರಿಗೆ ಕಳಿಸ್ಬೇಕಿತ್ತು, ಆಲ್ರೆಡಿ ತೊಗೊಂಡಿದ್ರು ಅವರು. ಅವ್ರದ್ದು ಚೆನ್ನಾಗಿ ಗ್ರೋ ಆಗಿದೆ ಅಂತ ಮತ್ತೊಬ್ಬರು ತೊಗೊಳ್ತಾ ಇದ್ದಾರೆ, ಅವ್ರ ಫ್ರೆಂಡು. ಇಲ್ಲಿ ನೋಡ್ತಾ ಇದ್ದೀರಾ, ಇದು ರನ್ನರ್ ಅಂತ ಕರಿತೀವಿ. ಇದು ಟ್ಯೂಬರ್ ಅಲ್ಲ, ಸಣ್ಣದಾಗಿ ಬೇರ್ ಥರ ಇರುತ್ತೆ. ಇದನ್ನು ಹಾಕಿದ್ರೆ ಬೇಗ ಗ್ರೋ ಆಗಿ ಬೇಗ ಫ್ಲವರ್ ಬರುತ್ತೆ. ಆದರೆ ಇದನ್ನ ಸ್ವಲ್ಪ ಎಕ್ಸ್ಪರ್ಟ್ ಆಗಿರಬೇಕು ಬೆಳೆಸೋಕ್ಕೆ. ನೀವು ಯಾರು ಹೊಸದಾಗಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಹೆಂಗೆ ಪ್ಲ್ಯಾಂಟ್ ಮಾಡೋದು ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಇದು ನೋಡಿ, ಇದು ರನ್ನರು. ಇದನ್ನು ನಾನು ಪ್ಲ್ಯಾಂಟ್ ಮಾಡ್ತೀನಿ, ತೋರಿಸ್ತೀನಿ ಆಗ. ಮತ್ತು ಇನ್ನೊಂದು ಟಬ್ ಇದೆ ಇಲ್ಲಿ, ನೋಡೋಣ ಇದರಲ್ಲಿ ಎಷ್ಟು ಸಿಗುತ್ತೆ. ಇದರಲ್ಲಿ ತುಂಬ ದೊಡ್ಡದಾಗಿದೆ. ಇಲ್ಲಿ ನೋಡಿ ದೊಡ್ಡ ಟ್ಯೂಬರ್ ಇದೆ ಇದರಲ್ಲಿ. ಇದೆಲ್ಲ ಲಾಸ್ಟ್ ಇಯರ್ ಹಾಕಿದ್ದು, ನವೆಂಬರೆಲ್ಲ ಹಾಕಿರೋದು ಇದೆಲ್ಲ. ಈ ವೆರೈಟಿ ಆಗಲ್ಲ ಅಂತ ಹೇಳ್ತಾರೆ, ಟ್ಯೂಬರ್ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಚೆನ್ನಾಗಿ ನಾವು ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಟ್ಯೂಬರ್ಸ್ ಚೆನ್ನಾಗಿ ಫಾರ್ಮ್ ಆಗುತ್ತೆ, ಗೊಬ್ಬರ ಕೊಟ್ಟರೆ, ಒಳ್ಳೆ ಮಣ್ಣಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಇದು ಒಂದು ವೆರೈಟಿ ಪಿಂಕ್ ಕ್ಲೌಡ್ ಅಂತ. 3 ವೆರೈಟಿ ಕೇಳಿದ್ದಾರೆ ಅವರು. ಅಮೇರಿಕ ಎಮಿಲಿಯಾ ಮತ್ತು ಪಿಂಕ್ ಕ್ಲೌಡ್ ಮತ್ತು ಯೆಲ್ಲೋ ಪಿಯೋನಿ 3 ಕೇಳಿದ್ದಾರೆ. 2 ತೆಗೆದಿಟ್ಟಿದ್ದೀನಿ ಟ್ಯೂಬರು. ಮತ್ತು ಇದೊಂದು ತೆಗಿಬೇಕು. ಇದು ಫಾರ್ಮ್ ಆಗಿದೆಯೋ ಏನೋ ಗೊತ್ತಿಲ್ಲ, ನೋಡಿಬಿಟ್ಟು ನಿಧಾನವಾಗಿ ತೆಗಿತೀನಿ ಇದನ್ನು. ಇದು ಸ್ವಲ್ಪ ದೊಡ್ಡ ಪಾಟ್ ಆಗಿರೋದ್ರಿಂದ ಇದೆಯೋ ಏನೋ ಗೊತ್ತಿಲ್ಲ ಇದರಲ್ಲಿ ಟ್ಯೂಬರು, ನೋಡಬೇಕು. ತೆಗೆಯೋಣ ಈಗ ಹೇಗಿದೆ ಅಂತ ನೋಡ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಇದನ್ನು ತಿರುಗಿ ಹಾಕಿದ್ದೀನಿ. ಪಾಟಲ್ಲಿತ್ತು, ಇದರಲ್ಲೂ ಟ್ಯೂಬರ್ ಫಾರ್ಮ್ ಆಗಿದೆ. ಇದೆಲ್ಲ ಟ್ರಾಪಿಕಲ್ ವೆರೈಟೀಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡ ಟ್ಯೂಬರ್ ಆಗಿದೆ ಅಂತ. ಇದರಲ್ಲೂ ಕೆಲವು ರನ್ನರ್ ಇದೆ. ಇದು ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಟ್ಯೂಬರು. ಈಗ ಬೇಗ ತೆಗೆದಿರೋದ್ರಿಂದ ಸ್ವಲ್ಪ ಆಗಿದೆ. ನಿಧಾನಕ್ಕೆ ತಗೊಳ್ಬೇಕು, ಟ್ಯೂಬರ್ ಕಟ್ಟಾಗಿಬಿಡುತ್ತೆ. ಇದೆಲ್ಲ ದೊಡ್ಡ ಕೆಲಸನೇ. ಇಷ್ಟು ತೆಗೆದಿದ್ದೀನಿ ನೋಡಿ. ಇದು ಇಷ್ಟಿಷ್ಟು ಸೈಜದು ಸಿಕ್ಕಿದೆ ಟ್ಯೂಬರ್ಸು. ಆರಾಮಾಗಿ ಗ್ರೋ ಆಗುತ್ತೆ.
ನಿಮಗೂ ಯಾರಿಗಾದರೂ ಟ್ಯೂಬರ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇದೆಲ್ಲ ಟ್ರಾಪಿಕಲ್ ವೆರೈಟೀಸ್ ಅಂತ ಹೇಳ್ತಾ ಇವತ್ತಿನ ಈ ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.